ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಫ್ರೀಯಾಗಿ ನನ್ನ ಒಂದು ಬ್ಲಾಗ್ನ ಮಾಡೋಕ್ಕೆ ತುಂಬ ಇಷ್ಟದಿಂದ ಮಾಡ್ತಾ ಇದ್ದೀನಿ. ತುಂಬ ಫ್ರೀಯಾಗಿ ಮಾಡ್ತಾ ಇದ್ದೀನಿ ಗೈಸ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಡೂಯಿಂಗ್ ಮೈ ಬ್ಲಾಗ್. ಸೊ ಇವತ್ತು ನನ್ನ ಆಂಟಿ ಮನೆಗೆ ಬಂದಿದ್ದೇನೆ, ನನ್ನ ತಮ್ಮನ ಜೊತೆ ಇದ್ದೇನೆ. ಸೊ ಕಾರಣ ಏನಿಲ್ಲ, ಇಷ್ಟೇ, ಸುಮ್ಮನೆ ಫ್ರೀ ಆಗಿದ್ದೆ ಕೆಲಸದಿಂದ, ಇವಾಗ ತಾನೇ ಬಂದೆ. ಸೊ ಬಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ಕೂತಿದ್ದು ಮಾತಾಡ್ಕೊಂಡಿದ್ದು ಮನೇಲಿ ಎಲ್ಲರ ಜೊತೆಲೂ. ಸೊ ಈಗ ನನ್ನ ತಮ್ಮ ಆ್ಯಕ್ಚುಲಿ ಫ್ರೀ ಫೈರ್ ಗೇಮ್ ಅಂತೆ, ಅದೇನು ಗೇಮ್ ಅಂತ ಗೊತ್ತಿಲ್ಲ ನನಗೂ, ಆಡ್ತಾ ಇದ್ದಾನೆ. ಸೊ ಗೈಸ್, ಇದು ನನ್ನ ತಮ್ಮನ ಮನೆ. ಆ್ಯಕ್ಚುಲಿ ದೊಡ್ಡದಾಗಿದೆ ನೋಡಿ ಮನೆ. ನಮ್ಮದು ಇಷ್ಟೊಂದು ದೊಡ್ಡದಿಲ್ಲ, ಇದಕ್ಕಿಂತ ಸ್ವಲ್ಪ ಚಿಕ್ಕದು. ಇಲ್ಲಿ ಒಳಗಡೆ ಬಂದರೆ ಅಡುಗೆ ಮನೆ. ನಮ್ಮ ಆಂಟಿ ಒಳಗಡೆ ನೋಡಿ ಅಡುಗೆ ಮಾಡ್ತಾ ಇದ್ದಾರೆ. ಬಾಯಿ ಟರ್ನ್ ಆಗ್ಬಿಡ್ತು, ಮಾಡ್ತಾವಳೆ ಅಂತ ಬೇಜಾರು ಮಾಡ್ಕೋಬೇಡಿ. ಏನೋ ಹಾಕ್ತಾ ಇದ್ದಾರೆ, ಬಟ್ ಏನು ಅಂತ ಗೊತ್ತಿಲ್ಲ. ಹಂಗೆ ಒಳಗಡೆನೆ ಹಾಕೋಬಿಡ್ತಾರೆ. ಕೆಳಗಡೆ ಡ್ರಾಯರ್ ಇದೆಯಲ್ಲ, ಚಿಕನ್ ಏನೋ ಮಾಡಿದ್ರೆ ಡ್ರಾಯರ್ ಒಳಗಡೆ ಇಟ್ಕೊಬಿಟ್ಟು ವೆಜ್ನ ಕೊಟ್ಬಿಡ್ತಾರೆ. ಸುಮ್ಮನೆ ತಮಾಷೆ ಮಾಡಿದೆ ಗೈಸ್. ಇದು ನೋಡಿ, ಇದು ಚಿಕನ್, ಇದು ಕಿಚನ್, ಇದು ಚಿಕನ್ ಅಂದ್ಬಿಟ್ಟೆ. ನಮ್ಮ ಆಂಟಿ ಅವರು ಇಬ್ರು ಮುದ್ದಿನ ಆಂಟಿ ಇದ್ದಾರೆ ನನಗೆ, ಹಂಗೆ. ಸೊ ಈ ಮನೆ ಇದು ಹಿಂಗಿದೆ. ಇದು ನೋಡಿ ಗೈಸ್, ಇದು ರೂಮು. ನಾನು ಬಂದರೆ ಕೆಲವು ಟೈಮು ಇಲ್ಲೇ ಸ್ಟೇ ಆಗೋದು ನನ್ನ ತಮ್ಮ ಜೊತೆಲಿ. ಸೊ ಇಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ನಮ್ಮ ಆಂಟಿ ಊರಿಂದ ಬೇರೆ ಬಂದಿದ್ರಲ್ಲ, ಸೊ ಹಾಗಾಗಿ ಜಸ್ಟ್ ಹಾಗೆ ಒಂದು ಬ್ಲಾಗ್ ಮಾಡಿದ್ದು. ರೆಗ್ಯುಲರ್ ಆಗಿ ಒಂದು ಬ್ಲಾಗ್ ಮಾಡೋಣ, ಡೈಲಿ ಮಾಡೋಣ ಅನ್ಕೋತೀನಿ, ಬಟ್ ಮಾಡೋದಕ್ಕಾಗಲ್ಲ ಗೈಸ್. ತುಂಬ ಟೈಮ್ ಆಗೋಗಿರುತ್ತೆ, ಬರೋದು 7:30 ಆಗುತ್ತೆ. ಬಟ್ ಆದ್ರೂ ಮಾಡೋದಕ್ಕಾಗಲ್ಲ. ಕೆಲವು ಟೈಮ್ ಆಚೆ ಹೋಗಿರ್ತೀನಿ, ಕೆಲವು ಟೈಮು ನೋಡಿ ಹೆಂಗೆ ಇಳಿಸ್ತಾ ಇದ್ದಾರೆ. ಎಷ್ಟು ಆರಾಮಾಗಿ ಒಳಗಡೆ ಊಟ ಹೋಗ್ತಾ ಇದೆ 10 ಗಂಟೆಗೆ. ಆದರೆ ನಮಗೆ 9-9:30 ಕೊಟ್ಟರೆ ಊಟ ಮಾಡಿಬಿಟ್ಟು ಇಷ್ಟೊತ್ತಿಗೆಲ್ಲ ಹಂಗೆ ಬೆಡ್ ಮೇಲೆ ಮಲ್ಕೊಂಡು ಆರಾಮಾಗಿ ಪಾಚ್ಕೋತಾ ಇರ್ತಿದ್ದೆ, ಮೂವಿ ನೋಡಿಕೊಂಡು. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೋತೀನಿ. ಬ್ರೇಕ್ ತೊಗೊಂಡಿದ ನಂತರ, ಊಟ ಮಾಡಿದ ನಂತರ ಮತ್ತೆ ತಿರ್ಗಾ ಬರ್ತೀನಿ ಅಂತ ಹೇಳ್ತಾ ಬ್ಲಾಗ್ನ ಇಲ್ಲಿಗೆ ಪಾಸ್. ಗೈಸ್ ನೋಡಿ, ಇವಾಗ ಊಟ ಮಾಡ್ತಾ ಇದ್ದೀನಿ. ಟೊಮೊಟೊ ಬಾತು, ಬೇಳೆ ಸಾರು, ವೈಟ್ ರೈಸು ಎಲ್ಲ ಮುಂದೆ ಇಟ್ಟಿದ್ದಾರೆ. ಸೌತೆಕಾಯಿ, ಮೊಟ್ಟೆ, ಆಲೂಗಡ್ಡೆ ಬೇರೆ ಇದ್ರ ಜೊತೆಗೆ ಊಟ ಮಾಡಿ. ಆ್ಯಕ್ಚುಲಿ 7:30-8 ಗಂಟೆಗೆ ಬಂದೆ, ಬಟ್ ಆವಾಗಲೇ ಮಾಡೋಣ ಅಂತ ನೆನ್ಪು ಮಾಡ್ಕೊಂಡವನು ಸ್ವಲ್ಪ ಹಂಗೆ ಮಾತಾಡಿಕೊಂಡು, ಊರಿಂದ ಬೇರೆ ನಮ್ಮ ಆಂಟಿ ಬಂದಿದ್ದಾರೆ. ಸೊ ಹಂಗೆ ಮಾತಾಡ್ತಾ ಮರ್ತೋಯ್ತು. ಎಲ್ಲಿ ನನಗೆ ಟೈಮೇ ಆಗಲ್ಲ. ಏನಾದ್ರು ಡೈಲಿ ಬ್ಲಾಗ್ಸ್ ಮಾಡೋಣ, ಶಾರ್ಟ್ ಮೂವೀಸು ಎಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿದೆ, ಬಟ್ ಟೈಮ್ ಆಗ್ತಾಯಿಲ್ಲ, ಅದೇ ಬೇಜಾರಾಗ್ತಾ ಇರೋದು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸದಲ್ಲೇ ಇರ್ತೀನಿ. 6-6:30 ಲಾಗೌಟು. ಸೊ ಬೆಳಗ್ಗೆ 9:00. ಸೊ ಮಧ್ಯದಲ್ಲಿ ಎಲ್ಲಿ ಬರೋದಕ್ಕೆ ಆಗಲ್ಲ ಗೈಸ್, ಏನು ಮಾಡೋದು. ಸೊ ಈ ಥರ ಎಲ್ಲ ಇದೆ. ಈಗ 10:30 ಮಾಡ್ತಾಯಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾರೆಲ್ಲ ವೀಡಿಯೋ ನೋಡ್ತೀರಾ ಮುಂದಿನ ದಿನಗಳಲ್ಲಿ, ಇವನೇನಪ್ಪ ಈ ಥರ ಹೆಂಗೆ ಹಾಕೋಣೆ, ಎಷ್ಟೊತ್ತಲ್ಲಿ ಮಾಡ್ತಾಯಿದ್ದಾನೆ ಅಂತ ಅಂದ್ಕೊಬೇಡಿ. ವಿಡಿಯೋನಲ್ಲಿ ಆ್ಯಕ್ಚುಲಿ ನಾನು ಎಲ್ಲ ವೀಡಿಯೋಸ್ನ ರಿವ್ಯೂ ಮಾಡಿದ್ದೆ. ನನ್ನ ಪ್ರತಿ ಬ್ಲಾಗ್ನೂ ಏನೇನು ಮಾಡಿದ್ದೆ ಅಂತ ಇಲ್ಲ ನಿಮಗೆ ಕೊಟ್ಟಿದ್ದೆ ಆ್ಯಕ್ಚುಲಿ. ಸೊ ಅದನ್ನು ನೋಡಿ ಎಷ್ಟು ಜನ ಲೈಕ್ ಕೊಟ್ಟಿದ್ದೀರೋ, ಎಷ್ಟು ಜನ ನೋಡಿದ್ದೀರಾ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಿಲ್ಲ. ತುಂಬ ಕಮ್ಮಿ ಆಗಿದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋನಲ್ಲೂ ನಾನು ಅದನ್ನೇ ಹೇಳೋದು. ನೀವು ಎಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಲೈಕ್ ಕೊಡಲ್ಲ, ಶೇರ್ ಮಾಡಲ್ಲ, ಕಮೆಂಟ್ ಕೊಡಲ್ಲ, ಅಲ್ಲಿವರೆಗೂ ನಾನು ಬರೀ ಇದನ್ನೇ ಹೇಳ್ತಾ ಇರ್ತೀನಿ ಗೈಸ್.
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಕಮೆಂಟ್ ಕೊಡಿ, ಲೈಕ್ ಕೊಡಿ, ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ. ಈಗ ಸದ್ಯಕ್ಕೆ ಅನ್ನ ಹಾಕಿ ಅಂತ ನಮ್ಮ ಆಂಟಿಗೆ ಹೇಳ್ತಾ ಇದ್ವಿ. ಅವರು ಇನ್ನೊಂದ್ಸತಿ ಹೇಳಿದ್ರೆ ಹೇಳೋರ್ಗು ಇಟ್ಕೊಬಿಟ್ರೆ ಬೈದ್ಬಿಡ್ತಾರೆ. ಮಿನಿ ಲಾಯರ್ ಅವರು. ಜಾಸ್ತಿ ಆಯಿತು. ಎಷ್ಟು ಕೆಪಾಸಿಟಿ ಇದು ಏನು ಸ್ಟೋರೇಜ್ 150 ಗೈಸ್. ನಮ್ಮನೇಲಿ ಇದಕ್ಕಿಂತ ದೊಡ್ಡದು 4 ಇಂದ 5 ಜನ ಮಿಸ್ಸಿಂಗ್. 5 ಅಲ್ಲ 6 ಇಂದ 7 ಜನ ಮಿಸ್ಸಿಂಗು. ಒಬ್ರು ನಮ್ಮ ಅಂಕಲು, ಇನ್ನೊಬ್ರು ನನ್ನ ಫ್ರೆಂಡ್ ಹತ್ರ ಇನ್ನೊಬ್ರು ಅಂಕಲ್ ಇದ್ರು. ಐಫೋನ್, ಬಟ್ ಅವರು ಅನ್ಫಾರ್ಚುನೇಟ್ಲಿ ಇಸ್ ಡೆಡ್ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್, ಮೈನರ್ ಹಾರ್ಟ್ ಅಟ್ಯಾಕ್. 2 years ಬ್ಯಾಕ್ ಆ್ಯಕ್ಚುಲಿ. ಬಟ್ ಇನ್ನು 4 ಜನ, ನನ್ನ ಅಪ್ಪ ಅಮ್ಮ, ಆಮೇಲೆ ನನ್ನ ತಂಗಿ, ಆಮೇಲೆ ನನ್ನ ವೈಫ್. ಸದ್ಯ ಪರಿಸ್ಥಿತಿಲಿ ಬರೋ ಸಿಚುವೇಶನ್ ಇಲ್ಲ ಯಾರು. ಮೊದಲನೇ ಅಂಕಲ್ ಬಂದು ಮೈಸೂರಲ್ಲಿದ್ದಾರೆ. ಈಗ ಬಂದಿರೋದು ಬರೀ ನಮ್ಮ ಆಂಟಿ ಮಾತ್ರ ಕೂತಿದ್ದಾರೆ ನೋಡಿ. ನನ್ನ ತಮ್ಮ ಜೊತೆ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ ನೋಡಿ. ಅವರು ಆಯ್ ಅಂತ ಹೇಳೋದೇ ಇಲ್ಲ ಅಂತಾರೆ, ಸುಮ್ಮನೆ ಕುತ್ಕೊಂಡು ನೋಡ್ತಾವ್ರೆ, ಏನೋ ನೋಡ್ತಾ ಇದ್ದಾರೆ. ಇವ್ರು ಸೈಲೆಂಟಾಗಿ ಬಾರಿಸ್ತಾ ಇದ್ದಾರೆ ತಟ್ಟೆಲ್ಲಿ ಹಾಕೊಂಡು, ನೆಗ್ತಾ ಇದ್ದಾರೆ ನೋಡಿ, ಕರಿತಾ ಇದ್ದಾರೆ. ಗೈಸ್ ಬನ್ನಿ ಗೈಸ್ ಊಟ ಮಾಡೋಣ. ಏನಿಲ್ಲ ಗೈಸ್, ಬರೀ ಬೇಳೆ ಸಾರು, ಅನ್ನ, ಸೈಡ್ಸು, ಮೊಟ್ಟೆ. ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ ನೋಡಿ, ಮೊಟ್ಟೆ ಇದೆಲ್ಲನೂ ಡೈಲಿ ಊಟ. ಸೊ ಇವಾಗಲೇ 10 ಕಾಲಾಗಿದೆ. ಊಟ ಮಾಡಿ. Guys, please subscribe my channel, share my channel, like my channel and comment my channel. Please do well. I'm requesting you. Always I'm requesting you. Please share my channel link to your friends, your colleagues, neighbors, who will be knowing people's. ಸಾರಿ, ಸೌಂಡ್ ಆಗ್ತಾ ಇದೆ ತಟ್ಟೆದು, ಸ್ಪೂನ್ದು. ಬೇಗ ಮಾಡ್ಕೊಬೇಡಿ. ಊಟ ಎಲ್ಲ ಆದಮೇಲೆ ಮತ್ತೆ ಚಿಕ್ಕದಾಗ ಒಂದು ರಿವ್ಯೂ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿಂದ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಸಾಧ್ಯವಾದರೆ ಇಲ್ಲೇ ಇರ್ತೀನಿ. ನೋಡಿ, ಅವ್ರ ಬ್ಲಾಗ್ ಇವತ್ತು ಮುಗೀತಂತೆ. ನಾಳೆ ಬೆಳಗ್ಗೆ ಏನಿದ್ರು ಸ್ಟಾರ್ಟ್. ಅಂದರೆ ಅವ್ರ ಕೆಲಸದ ಬ್ಲಾಗ್ ಹೇಳ್ತಾ ಇದ್ದಾರೆ. ಇವತ್ತಿಂದ ಏನಿಲ್ಲ, ಇವತ್ತಿನ ವರ್ಕ್ ಶೆಡ್ಯೂಲು ಮುಗೀತು. ಸೊ ನನ್ನ ಪ್ರತಿದಿನ ಸ್ಕೆಡ್ಯೂಲ್ ಬಂದು ಬೆಳಗ್ಗೆ ಎದ್ದೊಳೋದು, ಫ್ರೆಶ್ ಅಪ್ ಆಗೋದು, ಕೆಲ್ಸಕ್ಕೆ ಹೋಗೋದು. 9:00 ಹೋದರೆ 7:30 ಬರ್ತೀನಿ. ಬಂದರೆ ಹಿಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೇಲಿ ಎಲ್ಲರ ಜೊತೆ. ಆಮೇಲೆ ಸೊ ಊಟ, ಎಲ್ಲರೂ ಏನು ಫೈನಲಿ ಗೋಯಿಂಗ್ ಟು ಸ್ಲೀಪ್. ಅಂತಾರೆ, ಆದರೆ ಅದರಲ್ಲಿ ಇರೋದೇನು ಯಾರಿಗೆ ಅಂತ. ಸೊ ಇಷ್ಟೇ ನನ್ನ ಲೈಫ್ ಸದ್ಯಕ್ಕೆ. ಮುಂಚೆ ತುಂಬ ಇತ್ತು, ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಫ್ರೆಂಡ್ಸು, ಔಟಿಂಗ್ ಹೋಗೋದು, ಫ್ರೆಂಡ್ಸ್ನ ಮೀಟ್ ಮಾಡೋದು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಯಾಕಂದರೆ ನಂತರನೇ ಎಲ್ಲರೂ ಎಷ್ಟೋ ಜನಕ್ಕೆ ಮದುವೆ ಆಗಿರುತ್ತೆ. ಸೊ ಹಾಗಾಗಿ ಟೈಮ್ ಇಲ್ಲದೆ ಮೀಟ್ ಮಾಡೋದಕ್ಕೆ ಆಗ್ತಿರೋ ಕಾರಣ ಎಲ್ಲೂ ಮೀಟ್ ಮಾಡೋಕ್ಕಾಗ್ತಾಯಿಲ್ಲ ಜಾಸ್ತಿ. ನೋಡೋಣ, ಸಾಧ್ಯವಾದರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಮೀಟ್ ಮಾಡಿದೆ ಅಂತ ಅಂದರೆ
ಎಲ್ಲಾರ್ದು ಒಂದು ಬ್ಲಾಗ್ ಪಾಪ ಇವನ್ನ ಹಾಸ್ಪಿಟ್ಲಿಗೆ ಸದ್ಯಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ನ ಎಂಡ್ ಮಾಡ್ತಾ ಶುಭರಾತ್ರಿ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಫೈನಲ್ ಆಗಿ ಇನ್ನೊಂದು ಹೇಳ್ತೀನಿ ಗೈಸ್. ನನ್ನ ತಮ್ಮ ಐಫೋನ್ ಮೊಬೈಲ್ ತೊಗೊಂಡಿದ್ದಾನೆ, ತುಂಬ ಚೆನ್ನಾಗಿದೆ. EMIನಲ್ಲಿ ತೊಗೊಂಡಿದ್ದಾನೆ. ಫುಲ್ ಕ್ಯಾಶ್ ಅಪ್ಪ. ಹಾಂ, ಫುಲ್ ಕ್ಯಾಶ್ ಅಂತೆ ನೋಡಿ, ತುಂಬ ಜೋರಾಗಿ ಮಾತಾಡ್ತಾ ಇದ್ದಾನೆ. ಮೊಬೈಲ್ ಚೆನ್ನಾಗಿದೆ, ಏನೂ ಆಗಿಲ್ಲ. ಸೊ 71,000 ಅಂತೆ. ಹಿಂದೆ ಪ್ಯಾನಲ್ ನೋಡ್ಬೋದು. ಸೊ ನಂದು ಬಂದು 30,000 ಗೈಸ್. ನಾನು ಯಾವಾಗ ಬಜಾಜ್ ಫೈನಾನ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಬಜಾಜ್ ಫೈನಾನ್ಸಲ್ಲಿ ವರ್ಕ್ ಮಾಡಬೇಕಾದ್ರೆ ಬರೀ 30,000, ಅದು EMIನಲ್ಲಿ ನಾನು ತೊಗೊಂಡಿದ್ದು. ಪೇ ಮಾಡಿಕೊಂಡು ಹಾಗೆ ಕ್ಲಿಯರ್ ಮಾಡಿದೆ ಫೈನಲಿ. Okay guys, good night, sleep well. Thank you for watching.